ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಾರ್ನ್, ಬಟಾಣಿ ಹಾಗೂ ಆಲೂಗಡ್ಡೆ ಉಪಯೋಗಿಸಿಕೊಂಡು ಒಂದು ಕಟ್ಲೆಟನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಡೀಪ್ ಫ್ರೈ ಬೇಕಾದರೂ ಮಾಡಿಕೊಳ್ಬೋದು ಅಥವಾ ಶಾಲೋ ಫ್ರೈ ಬೇಕಾದರೂ ಮಾಡಿಕೊಳ್ಬೋದು. ಎರಡು ಇಷ್ಟ ಇಲ್ಲದವರು ಏರ್ ಫ್ರೈ ಕೂಡ ಮಾಡಿಕೊಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದಕ್ಕೆ ನಾನಿವತ್ತು ಒಂದು ಫುಲ್ ಸ್ವೀಟ್ ಕಾರ್ನನ್ನು ಮಿಕ್ಸರ್ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ತರಿತರಿಯಾಗಿ ಹುಡಿ ಮಾಡಿಕೊಂಡಿದ್ದೇನೆ. ಹಾಗೆ 1 ಕಪ್ಪಷ್ಟು ಫ್ರೋಝನ್ ಬಟಾಣಿಯನ್ನು ಕೂಡ, ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, 1 ಇಂಚಷ್ಟು ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೇನೆ, ಒಂದು ಖಾರಕ್ಕೆ ಬೇಕಾದಷ್ಟು 2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಬೈಂಡಿಂಗಿಗೆ 2 ದೊಡ್ಡ ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಸೋಂಪಿನ ಹುಡಿ, ಹಾಗೆಯೇ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ, ಹಾಗೆಯೇ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಚಾಟ್ ಮಸಾಲ ನಿಮ್ಮ ರುಚಿಗೆ ಬೇಕಾದಷ್ಟು ಸೇರಿಸ್ಕೊಳ್ಳಿ. ಇವಿಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋದು ಯಾಕೆ ಅಂದರೆ ಅದರಲ್ಲಿ ನೀರಿನ ಅಂಶ ಇರ್ತದೆ, ಆ ನೀರಿನ ಅಂಶ ಪೂರ್ತಿಯಾಗಿ ಬಿಟ್ಕೊಳ್ಳಿ ಅಂಥೇಳಿ. ಆಮೇಲೆ ಅದಕ್ಕೆ ನಾವು ಎಷ್ಟು ಬೇಕಷ್ಟು ಬೈಂಡಿಂಗಿಗೆ ಬೇರೆ ಹುಡಿಗಳನ್ನು ಸೇರಿಸಿಕೊಳ್ಳುವ. ಈಗ ಮೊದಲಿಗೆ ಒಂದು 2 ರಿಂದ 3 ನಿಮಿಷ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಬ್ಬದ ದಿನಗಳಲ್ಲಿ ಮಾಡೋದಾದರೆ ನೀರುಳ್ಳಿಯನ್ನು ಸ್ಕಿಪ್ ಮಾಡಿಕೊಳ್ಬೋದು. ನೀರುಳ್ಳಿ ಇಲ್ಲಿ ಮಸ್ಟ್ ಅಲ್ಲ. ಇದಕ್ಕೀಗ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಹೆಚ್ಚಿಗೆ ಬಿಟ್ಟ ನೀರನ್ನು ಅದು ಎಳ್ಕೊಳ್ಳಿ ಅಂತ ಹೇಳ್ಕೊಂಡು ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಪುನಃ ಮಿಕ್ಸ್ ಮಾಡಿ ಅದು ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಅಲ್ಲಿವರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕಡಿಮೆ ಆಯಿತು ಅಂತ ಅನಿಸಿದರೆ ಒಂದು ಸ್ವಲ್ಪ ಅಕ್ಕಿ ಹುಡಿ ಸೇರಿಸ್ಕೊಳ್ಬೋದು ಅದಕ್ಕೆ. ಇದು ನೋಡಿ, ಈ ಥರ ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಇಷ್ಟು ಬರುವಲ್ಲಿವರೆಗೆ ಅಕ್ಕಿ ಹುಡಿ ಸೇರಿಸಬೇಕು. ಇಲ್ಲದಿದ್ದರೆ ನೀವು ಎಣ್ಣೆಗೆ ಬಿಡುವಾಗ ಅದು ಬಿಟ್ಕೊಳ್ತದೆ. ಇದನ್ನು ನೋಡಿ, ಈ ಥರ ಎಲ್ಲವನ್ನು ಕೂಡ ಈ ಥರ ಉಂಡೆ ಮಾಡಿ ರೆಡಿ ಮಾಡಿಕೊಳ್ಳುವ ಫಸ್ಟಿಗೆ. ಆಮೇಲೆ ಅದನ್ನು ನಮಗೆ ಬೇಕಾದ ಶೇಪಿಗೆ ತಟ್ಟಿಕೊಳ್ಬೋದು. ಮೊದಲಿಗೆ ಎಲ್ಲವನ್ನು ಕೂಡ ಉಂಡೆ ಮಾಡಿ ಇಟ್ಕೊಳ್ತೇನೆ. ಕಾರ್ನ್ ಹಾಗೂ ಬಟಾಣಿಯನ್ನು ನಾವು ಒಂದು ಸ್ವಲ್ಪ ಪಲ್ಸ್ ಮೋಡಲ್ಲಿ ಮಿಕ್ಸರ್ಗೆ ಹಾಕಿ ತಿರುಗಿಸಿದ ಕಾರಣ ಅದು ಸಿಡಿಯುವ ಚಾನ್ಸಸ್ ಕಡಿಮೆ ಇರ್ತದೆ. ಅದಕ್ಕೋಸ್ಕರವೇ ಅದನ್ನು ಮಿಕ್ಸರ್ ಹಾಕಿ ಒಂದು ಸ್ವಲ್ಪ ಒಂದು ಪಲ್ಸ್ ಮೋಡಲ್ಲಿ ಒಮ್ಮೆ ತಿರುಗಿಸಿಕೊಂಡ್ರೆ ಸಾಕಾಗ್ತದೆ. ಅದು ಅಷ್ಟು ಹುಡಿ ಆದರೆ ಸಾಕು, ನುಣ್ಣಗೆ ಪೇಸ್ಟ್ ಏನಾಗೋದು ಬೇಡ. ನಂತರ ಉಂಡೆ ಮಾಡಿದ ನಂತರ ಅದನ್ನು ನೋಡಿ, ನಿಮಗೆ ಬೇಕಾದ ಶೇಪಲ್ಲಿ, ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಅದನ್ನು ತಟ್ಟಿ ಇಟ್ಕೊಳ್ಳಿ. ಇದನ್ನು ಹೀಗೆ ಕೂಡ ಫ್ರೈ ಮಾಡಿಕೊಳ್ಬೋದು. ನಾನು ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಸ್ಲರಿ ಮಾಡಿ ನಂತರ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ನಂತರ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲವನ್ನು ಕೂಡ ಇದೇ ಥರ ಚಪ್ಪಟೆ ಮಾಡಿ ಇಟ್ಕೊಳ್ಳಿ. ಹಾರ್ಟ್ ಶೇಪ್ ಬೇಕಾದರೆ ಹಾರ್ಟ್ ಶೇಪ್ ಮಾಡಿಕೊಳ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಸ್ಲರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ತೆಳ್ಳಗೆ ಮಾಡೋದೇನು ಬೇಕಾಗಿಲ್ಲ, ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸಾಕು. ಸಾಧಾರಣ ನಮ್ಮ ನೀರು ದೋಸೆ ಹಿಟ್ಟಿನ ಹಾಗೆ ಮಾಡಿಕೊಂಡ್ರೆ ಸಾಕು. ಅದನ್ನು ನೋಡಿ, ಈ ಥರ 4 ತುಂಡು ಮಿಲ್ಕ್ ಬ್ರೆಡ್ ತಗೊಂಡು ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿ ಹುಡಿ ಮಾಡಿಕೊಂಡಿದ್ದೇನೆ. ತುಂಬ ನುಣ್ಣಗೇನು ಅದನ್ನು ಕೂಡ ಹುಡಿ ಮಾಡಿಕೊಳ್ಳಿಲ್ಲ ನಾನು. ನೋಡಿ, ಇಷ್ಟು ಹುಡಿ ಮಾಡಿಕೊಂಡಿದ್ದೇನೆ. ಇದು ಸಾಕೀಗ. ಇದೀಗ ರೆಡಿ ಆಯಿತು. ಮೊದಲಿಗೆ ಕಾರ್ನ್ ಸ್ಲರಿಯಲ್ಲಿ ಇದನ್ನು ಅದ್ದಿ ನಂತರ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿಬಿಟ್ಟು ಈ ಥರ ಎಲ್ಲವನ್ನು ಕೂಡ ಒಂದು 8-10 ಸೆಟ್ ಮಾಡಿ ಇಟ್ಟುಕೊಳ್ಳುವ ಫಸ್ಟಿಗೆ. ಯಾಕೆಂದರೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಹಾಕುವಾಗ ಎಲ್ಲ ಕೂಡ ಒಂದೇ ಸತಿಗೆ ಹಾಕ್ಕೊಳ್ಬೋದು, ಅದರಲ್ಲಿ ಎಷ್ಟು ಹಿಡಿತದೆ ಅಷ್ಟು. ನಾನು 8 ಒಂದು ಸತಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಗಲ ಬಾಣಲೆ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ನೋಡಿ, ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳುವ ಫಸ್ಟಿಗೆ. ಇದನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆ ಲೆಕ್ಕಕ್ಕಿಂತ ಜಾಸ್ತಿ ಬಾರ್ದದು. ಅದು ಹದ ಕಾದಿದ್ರೆ ಸಾಕದು. ಎಣ್ಣೆ ಹದ ಕಾದ ನಂತರ ಸ್ವಲ್ಪ ಹುಡಿ ಹಾಕ್ಕೊಂಡು ನೋಡಿ, ಅದಕ್ಕೆ ನೋಡಿ ಈ ಥರ ಒಂದು ಸಣ್ಣ ತುಂಡು ಹಾಕಿ ಅದು ಈ ಥರ ಗುಳ್ಳೆ ಬರಲಿಕ್ಕೆ ಶುರುವಾಯಿತು ಅಂತಾದರೆ ನೀವು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಇಟ್ಟಂತಹ ವಡೆಯನ್ನು ಹಾಕ್ಬೋದು. ಅದಕ್ಕೆ ಎಷ್ಟು ಆಗ್ತದೆ ಅಷ್ಟು ಹಾಕಿ, ನೀವು ಎಷ್ಟು ದೊಡ್ಡ ಪಾತ್ರೆ ಇಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾನಿಲ್ಲಿ ನೋಡಿ 8 ಹಾಕ್ಕೊಂಡೆ. ಹಾಕಿದ ಕೂಡಲೇ ಅದಕ್ಕೆ ಸೌಟ್ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಓಪನ್ ಆಗ್ತದೆ. 1 ಅಥವಾ 2 ನಿಮಿಷ ಅದನ್ನು ಹಾಗೆ ಶೇಪ್ ಹಿಡ್ಕೊಂಡು ಫ್ರೈ ಆಗಲಿಕ್ಕೆ ಬಿಡಿ. ನಂತರ ಮೆಲ್ಲ ಅದನ್ನು ಬಿಡಿಸಿ 2 ಸೈಡನ್ನು ಗರಿ ಆಗೋವರೆಗೆ ಫ್ರೈ ಮಾಡಿ ತೆಗೆದ್ರೆ ನಮ್ಮ ರುಚಿಯಾದ ಕಾರ್ನ್ ಮಟರ್
ಕಟ್ಲೆಟ್ ರೆಡಿ ಆಯಿತು. ಇದನ್ನು ನಿಮಗೆ ಡೀಪ್ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂತ ಹೇಳೋರು ಇರ್ತಾರೆ. ಕೆಲವು ಜನ ಕೇಳ್ತಾರೆ, ಏನಾದರೂ ತುಂಬ ಜನ ಡೀಪ್ ಫ್ರೈ ಮಾಡೋದನ್ನೇ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿಕೊಂಡು. ಖಂಡಿತ ಮಾಡಲಿಕ್ಕೆ ಆಗ್ತದೆ. ಇದನ್ನು ಶಾಲೋ ಫ್ರೈ ಕೂಡ ಮಾಡಿಕೊಳ್ಬೋದು. ಇದಕ್ಕೆ ಇನ್ನು ಚೀಸ್ ಇಷ್ಟಪಡುವವರು ಮಧ್ಯದಲ್ಲಿ ಚೀಸ್ ಇಟ್ಕೊಳ್ಬೋದು. ಹಾಗೆಯೇ ಪನ್ನೀರ್ ಇಷ್ಟಪಡುವವರು ಇದಕ್ಕೆ ಪನ್ನೀರ್ ಕೂಡ ಹಾಕಿಕೊಳ್ಬೋದು. ಕೆಲವರಿಗೆ ಕೆಲವು ಥರದಲ್ಲಿ ಇಷ್ಟ ಆಗ್ತದೆ. ನೋಡಿ, ನಮ್ಮ ರುಚಿಯಾದ ಕಾರ್ನ್ ಮಟರ್ ಕಟ್ಲೆಟ್ ರೆಡಿ ಆಯಿತು. ಉಳಿದದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿಕೊಳ್ಳುವ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.